ಹೀಗಾಗಿ ಆರೋಪಿಗಳಿಗೆ ಸಿಕ್ಕಿದಂತ ಏನೋ ಜಾಮೀನು ಏನಿತ್ತು ಇವತ್ತಿಗೆ ರದ್ದಾಗ್ತದೆ. ಸುಮಾರು 6 ರಿಂದ 8 ತಿಂಗಳ ಕಾಲ ಹೈಕೋರ್ಟ್ ನಲ್ಲಿ ಜಾಮೀನನ್ನ ಪಡ್ಕೊಂಡು ಈತದ ಆರಾಮಾಗಿ ಓಡಾಟವನ್ನ ಮಾಡಿಕೊಟ್ಟಿದ್ದ. ಸೊ ಹೀಗಾಗಿ ಹೈಕೋರ್ಟ್ ನೀಡಿರುವಂತ ಜಾಮೀನು ಏನಿದೆ, ಈ ಜಾಮೀನು ನೀಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ವಿವೇಚನೆಯನ್ನ ಬಳಸಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ಕಳವಳವನ್ನು ವ್ಯಕ್ತಪಡಿಸಿರುವಂತದ್ದು. ಸೊ ಒಟ್ಟಾರೆಯಾಗಿ ಆರೋಪಿಗಳು ಯಾರೇ ಇರ್ಲಿ, ಎಷ್ಟೇ ದೊಡ್ಡವರಾಗಿರ್ಲಿ, ಕಾನೂನಿನಲ್ಲಿ ಯಾರು ಕೂಡ ದೊಡ್ಡವರು ಮತ್ತು ಚಿಕ್ಕವರು ಅಂತ ಇರೋದಿಲ್ಲ. ಕಾನೂನಿನ ಮುಂದೆ ಎಂತವರು ಕೂಡ ತಲೆ ಬಾಗ್ಬೇಕಾಗುತ್ತೆ. ಸೊ ಹೀಗಾಗಿ ಆರೋಪಿಗಳಿಗೆ ಸಿಕ್ಕಿರುವಂತ ಜಾಮೀನಿಗೆ ರದ್ದನ್ನ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್. ಹೀಗಾಗಿ ಪುನಃ ಏನಿಲ್ಲ ಅಂದ್ರೆ 5 ರಿಂದ 6 ತಿಂಗಳ ಕಾಲ ನಟ ದರ್ಶನ್ ಮತ್ತು ಇತರ ಆರೋಪಿಗಳು ಜೈಲು ಪಾಲಾಗುವಂತದ್ದು ನೀತಿ. ಸಂತೋಷ್, ಈ ಪ್ರಕರಣದಲ್ಲಿ ಇನ್ನೊಂದು ಮೇಜರ್ ಅಂತ ಗಮನಿಸ್ತಾ ಇರೋದು, ಈ ಪ್ರಕರಣದ ತೀರ್ಪನ್ನ ನೀಡೋದಕ್ಕಿಂತ ಮುಂಚಿತವಾಗಿ ಈ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯಗೆ ನೀಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆಗೆ ಉಲ್ಲೇಖ ಮಾಡಲಾಗಿದೆ. ಇದೊಂದು ಲ್ಯಾಂಡ್ ಮಾರ್ಕ್ ಆಗಬೇಕು ಈ ಒಂದು ಆದೇಶ. ಎಲ್ಲ ಹೈಕೋರ್ಟ್ಗಳ ವ್ಯಾಪ್ತಿಗೂ ಕೂಡ ಈ ಆದೇಶವನ್ನ ರವಾನೆ ಮಾಡಿ ಯಾರು ಈ ತರದ ರಾಜಾತಿಥ್ಯವನ್ನ ಪಡ್ಕೊಳ್ಬಾರ್ದು, ಈ ರೀತಿ ರಾಜಾತಿಥ್ಯವನ್ನ ನೀಡುವಂತ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ. ಸೊ ದರ್ಶನ್ ಒಂದು ಕೇಸಲ್ಲಿ ಯಾವೆಲ್ಲ ವಿಚಾರಗಳು ಇಲ್ಲಿ ಪ್ರಾಮುಖ್ಯತೆಯನ್ನ ಪಡ್ಕೊಂಡು, ಯಾವೆಲ್ಲ ವಿಚಾರಗಳು ಮುನ್ನೆಲೆಗೆ ಬಂದು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಹೇಗೆಲ್ಲ ಚರ್ಚೆಗಳಾದವು ಆ ವಿಚಾರಗಳು ಅಂತ ನೀತಿ ಏನು ಪ್ರಮುಖವಾಗಿ ಏನಂತ ಹೇಳಿದ್ರೆ, ಇಡೀ ಪ್ರಕರಣವನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅತ್ಯಂತ ಸೂಕ್ಷ್ಮವಾಗಿ ಪ್ರಕರಣವನ್ನ ಪರಿಗಣಿಸಿರುವಂತದ್ದು. ಇಡೀ ಪ್ರಕರಣದಲ್ಲಿ ಆರೋಪಿಗಳು ಏನಿದ್ದಾರೆ, ಆರೋಪಿಗಳ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ಇದ್ರೂ ಕೂಡ ಹೈಕೋರ್ಟ್ ಯಾವುದೇ ವಿವೇಚನೆಯನ್ನ ಬಳಸದೆ ಅವರಿಗೆ ಏನು ಈಗಾಗಲೇ ಜಾಮೀನನ್ನ ನೀಡಿರುವುದ್ರ ಬಗ್ಗೆ ಅಚ್ಚರಿ ಮತ್ತು ಕಳವಳವನ್ನು ವ್ಯಕ್ತಪಡಿಸಿತ್ತು. ಅದರ ಜೊತೆಗೆ ದರ್ಶನ್ ಜೈಲಿನಲ್ಲಿ ಹೋದಂತ ಸಂದರ್ಭ, ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಒಳಗಾದಾಗ ಆತನನ್ನ ಬಂಧನ ಮಾಡಿ ಜೈಲಿಗೆ ಕಳಿಸುವಂತ ಉದ್ದೇಶ ಪರಿವರ್ತನೆ ಆಗ್ಲಿಕ್ಕೆ, ಜೈಲಿನಲ್ಲಿ ಇಟ್ಕೊಂಡು ಆತ ಪರಿವರ್ತನೆ ಆಗ್ಬೇಕು, ಬದಲಾವಣೆಯನ್ನ ಬದಲಾಗಬೇಕು ಅಂತ ಹೇಳಿ ಅವ್ರನ್ನ ಜೈಲಿಗೆ ಕಳಿಸುವಂತದ್ದು, ಮಾಡಿರುವಂತ ತಪ್ಪನ್ನ ತಿದ್ಕೋಬೇಕು, ಅದಕ್ಕೆ ಒಂದಿಷ್ಟು ಶಿಕ್ಷೆ ಅಂತ ಇರುತ್ತೆ. ಆದ್ರೆ ಹೊರಗಡೆ ರೇಣುಕಾ ಸ್ವಾಮಿ ಹತ್ಯೆಯನ್ನ ಮಾಡಿದಂತ ಆರೋಪಿಗಳು ಜೈಲಿಗೆ ಹೋದ್ರು ಕೂಡ ಜೈಲಿನಲ್ಲಿ ಇವ್ರಿಗೆ ರಾಜ್ಯಾತಿಥ್ಯವನ್ನ ಕೊಡ್ಲಾಗ್ತಾ ಇತ್ತು. ಜೈಲಿನಲ್ಲಿ ಈತನಿಗೆ ಇತರ ರೌಡಿ ಶೀಟರ್ಗಳ ಜೊತೆ ಸಂಪರ್ಕಗಳಿತ್ತು. ಏನು ಕುಳ್ಳಾ ಶ್ರೀನಿವಾಸ್ ಇರ್ಬೋದು, ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು, ಇತರ ರೌಡಿ ಶೀಟರ್ಗಳಿದ್ರು. ಈಗಾಗಲೇ ಅವರು ವಿಚಾರಣಾಧೀನ ಕೈದಿಗಳಾಗಿ ಬೇರೆ ಬೇರೆ ಪ್ರಕರಣದಲ್ಲಿ ಜೈಲಿನಲ್ಲಿ ಇರ್ತಾರೆ. ಅವರ ಜೊತೆ ಈತ ಹೋಗಿ ಚೇರನ್ನ ಹಾಕೊಂಡು ಅವ್ರ ಜೊತೆ ಕೂತ್ಕೊಂಡು ಜೈಲಿನ ಲಾನ್ ನಲ್ಲಿ ಸಿಗರೇಟ್ ಅನ್ನ ಸೇತಾ ಇದ್ದಂತ ಫೋಟೋ ಕೂಡ ವೈರಲ್ ಆಗಿತ್ತು. ಅದ್ರ ಜೊತೆಗೆ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಈತ ಶೆಡ್ಗೆ ಹೋಗಿರುವಂತದ್ದು, ಆತನಿಗೆ ಹಲ್ಲೆಯನ್ನ ಮಾಡಿರುವಂತದ್ದು, ಅದಕ್ಕೆ ಬೇಕಾಗಿರುವಂತ ಸಾಕ್ಷ್ಯಾಧಾರಗಳೇನಿತ್ತು, CCTV ಫುಟೇಜ್ಗಳಿರ್ಬೋದು, ಅದ್ರ ಜೊತೆಗೆ ಫೋನ್ ಸಂಪರ್ಕಗಳೇನಿತ್ತು, ಅಂದ್ರೆ ಟವರ್ ಲೊಕೇಶನ್ ಡಂಪ್ ಮಾಡಿದಾಗ ಅವರು ಅಲ್ಲಿ ಇದ್ರು ಅನ್ನೋ ಹೇಳಲಿಕ್ಕೆ ಇದ್ದಂತಹ. ಸಂತೋಷ್, ಇನ್ನೊಂದು ಬ್ರೇಕಿಂಗ್ ಇದೆ, ಅದನ್ನ ನಾನು ನೋಡ್ಬಿಟ್ಟು ಮತ್ತೆ ಕನೆಕ್ಟ್ ಆಗ್ತೀನಿ. ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲು ಪಾಲು ಅನ್ನೋದು ಗೊತ್ತಾಗ್ತಾ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ರದ್ದಾಗಿರುವಂತ ಹಿನ್ನೆಲೆಯಲ್ಲಿ ಇದೀಗ ಬಳ್ಳಾರಿಗೆ ಶಿಫ್ಟ್. 8 ತಿಂಗಳ ರಿಲೀಫ್ ನಂತರ ಮತ್ತೆ ಬಳ್ಳಾರಿ ಜೈಲಿನತ್ತ ಕೊಲೆ ಆರೋಪಿ ದರ್ಶನ್ ಇದೀಗ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗತ್ತೆ. ಈ ಮಧ್ಯದಲ್ಲಿ ಜಾಮೀನು ಸಿಕ್ಕಿದ್ದಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಇತ್ತು. ಹೊರದೇಶಕ್ಕೆಲ್ಲ ಹೋಗಿದ್ರು, ಸಿನಿಮಾ ಶೂಟಿಂಗ್ ಅಂತ ಸಿನಿಮಾ ಪ್ರಚಾರಕ್ಕೆ ಹೋಗಿದ್ರು, ಫಸ್ಟ್ ಡೇ ಫಸ್ಟ್ ಶೋ ಹೋಗಿದ್ರು, ಬರ್ತ್ಡೇ ಆನಿವರ್ಸರಿ, ಧಾರ್ಮಿಕ ಕ್ಷೇತ್ರ ಎಲ್ಲ ಮುಗಿಸಾಗಿತ್ತು. ಇದೀಗ ಬಳ್ಳಾರಿ ಜೈಲಿಗೆ ವಾಪಸ್ ಹೋಗ್ಬೇಕಾಗ್ತಾಗಿದೆ. ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾದಂತ ಹಿನ್ನೆಲೆಯಲ್ಲಿ ಬ್ಯಾಕ್ ಟು ಬಳ್ಳಾರಿ ಜೈಲ್. ಹೈಕೋರ್ಟ್ ನಿಲುವಿಗೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಜಾಮೀನು ನೀಡುವಾಗ ವಿವೇಚನೆ ಬಳಸೇ ಇಲ್ಲ. ಹೈಕೋರ್ಟ್ ನಡೆಗೆ ತೀವ್ರ ಕಳವಳ ವ್ಯಕ್ತಪಡಿಸ್ತಾ ಇದೆ ಸುಪ್ರೀಂ ಕೋರ್ಟ್. ಸಾಕ್ಷ್ಯ ವಿಚಾರಣೆ ಶೀಘ್ರವಾಗಿ ನಡೆಸಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಆದೇಶ ನೀಡಲಾಗಿದೆ. ಕೊಲೆ ಆರೋಪಿ ದರ್ಶನ್ ಇದೀಗ ಬಳ್ಳಾರಿ ಜೈಲು ಪಾಲಾಗ್ತಾ ಇರೋದು ನೋಡಿ. ಕೆಲವು ತಿಂಗಳುಗಳ ಕಾಲ ರಿಲೀಫ್ ಸಿಕ್ಕಿತ್ತು, ಇದನ್ನ ಬಿಗ್ ರಿಲೀಫ್ ಅಂತ ಅನ್ಕೊಳ್ಬಹುದು. ಅವ್ರಿಗೆ ಆರೋಗ್ಯ ಸಮಸ್ಯೆ ಏನೋ ಇತ್ತು, ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಅದರ ಜೊತೆಗೆ ಸಿನಿಮಾ ಏನೋ ಶೂಟಿಂಗ್ ಮಾಡಬೇಕಾಗಿತ್ತು, ಅದನ್ನು ಮುಗಿಸಿದ್ದಾರೆ. ಅದ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಬಂದಿತ್ತು, ಅದನ್ನು ಅಟೆಂಡ್ ಮಾಡಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಈ ಕೇಸ್ನಲ್ಲಿ ಇದೀಗ ವಾಪಸ್ ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧ